ಮಂತ್ರಿ ಸೈನ್ಯ ವೀಕ್ಷಣೆ. ಪ್ರಭು. ಕ್ಷೇಮವೇನೆ ಸಕಲ ಪ್ರಜೆಗಳು ವರಮಂತ್ರಿ ಶೇಖರನೇ. ಮಂತ್ರಿ ಕ್ಷೇಮವೇನೆ ಸಕಲ ಪ್ರಜೆಗಳು ವರಮಂತ್ರಿ ಶೇಖರನೇ. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ. ಮಂತ್ರಿ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಪುರದ ಪ್ರಜೆಗಳು ಸೌಖ್ಯದಿಂದಲೇ. ಮಂತ್ರಿ ಪುರದ ಪ್ರಜೆಗಳು ಸೌಖ್ಯದಿಂದಲೇ, ಮತ್ತೆ ಅರಿಗಳು ಸುತ್ತ ಬರದಳು, ಮತ್ತೆ ಅರಿಗಳು ಸುತ್ತ ಬರದಳು, ಮಿತ್ರರಂತೆ ಬಾಳುತ್ತೀರ್ಪರೆ. ಕ್ಷೇಮವೇ ನೈಸಕಲ ಪ್ರಜೆಗಳು ವರಮಂತ್ರಿ ಶೇಖರನೇ. ಮಂತ್ರಿ ಪ್ರಭು, ನಮ್ಮ ದ್ವಾರಕೆಯ ಪ್ರಜೆಗಳು ಯಾವ ರೀತಿಯಲ್ಲಿ ಇರುವರು ಅದನ್ನು ತಿಳಿಸು. ಅಪ್ಪಣ ಪ್ರಭು. ರಾಜ ಲಾಲಿಸೈ ರಜದ ಪರಿಯ, ರಾಜ ಲಾಲಿಸೈ. ಮಹಾಪ್ರಭು. ಮಂತ್ರಿ ರಾಜ ಲಾಲಿಸೈ ರಜದ ಪರಿಯ, ರಾಜ ಲಾಲಿಸೈ. ಮಳೆಯಿಂದ ಪ್ರಜೆಗಳು ಬೆಳೆಯ ಕೈಗೊಂಡು, ಮಳೆಯಿಂದ ಪ್ರಜೆಗಳು ಬೆಳೆಯ ಕೈಗೊಂಡು ಪರಮ ಸಂಭ್ರಮಾದೆ. ಮಹಾಪ್ರಭು. ಮಂತ್ರಿ ಪರಮ ಸಂಭ್ರಮಾದೆ ಸುಖದಿಂದ ಬಾಳುತ್ತಿಹರು. ರಾಜ ಲಾಲಿಸೈ ರಜದ ಪರಿಯ, ರಾಜ ಲಾಲಿಸೈ. ಮಹಾಪ್ರಭು. ಮಂತ್ರಿ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಕೂಡಿ ಸುಖ ಸಾಕಂದ್ಯದಿಂದಿರೋರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನ ಪಿಡಲ್ಲಿ ನೀನು ಮಂಡಿಸಿ. ಅಪ್ಪಣೆ ಪ್ರಭು. ಸೈನ್ಯಾಧೀಕ್ಷಣೆ. ಪ್ರಭು. ವೇಳೈ ಆತನೇ ನಮ್ಮ ಸೈನ್ಯದ ರೀತಿಯ ವೇಳೈ. ಸೈನ್ಯಾಧೀಕ್ಷಣೆ. ವೇಳೈ ಸೈನ್ಯಾಧಿನಾಥನೆ ನಮ್ಮ ಸೈನ್ಯದ ರೀತಿಯ ವೇಳೈ. ಸೈನ್ಯಾಧೀಕ್ಷಣೆ. ಸುತ್ತಲಿರುತ್ತಿರೆ ಶತ್ರು ರಾಜ್ಯರು, ಸುತ್ತಲಿರುತ್ತಿರೆ ಶತ್ರು ರಾಜ್ಯರು, ಕಪ್ಪ ಕಾಣಿಕೆಯ ತಂದೊಪ್ಪಿಸುತ್ತೀಹರೆ. ವೇಳೈ ಸೈನ್ಯಾಧಿನಾಥನೆ ನಮ್ಮ ಸೈನ್ಯದ ರೀತಿಯ ವೇಳೈ. ಸೈನ್ಯಾಧೀಕ್ಷಣೆ. ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ತಿಳಿಸಿ. ಧರಣಿ ಪಬೇಡು ಬಿಡು ಚೇಂತಯ, 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 ಚೇಂತಯ ಈ ಚೇಂತಯ. ಮಹಾಪ್ರಭು. ಚೇಂತಯ ಈ ಚೇಂತಯ, ಧರಣಿ ಪಬೇಡು ಬಿಡು ಚೇಂತಯ. ವೈರಿ ವರ್ಗವ ಸೂರು ಬಲ್ಲುವೆ ಮೋರಿ ಬಲಗಳು, ಮೆರೆಯುವ ವೈರಿ ವರ್ಗವ ಸೂರು ಬಲ್ಲುವೆ ಮೋರಿ ಬಲಗಳು. ದುರುಳರ ಕರುಳ ಮರದಳು ಬಗೆದು,
ಊರೊಳ್ಳರ ಕರುಣ ಕರುದಳು ಬಗೆದು ಧರಣಿ ಬಬಿಡು ಬಿಡು ಚಿಂತೆಯ ಧರಣಿ ಬಬಿಡು ಬಿಡು ಚಿಂತೆಯ ಧರಣಿ ಬಬಿಡು ಬಿಡು ಚಿಂತೆಯ ಚಿಂತೆಯ ಈ ಚಿಂತೆಯ ಚಿಂತೆಯ ಈ ಚಿಂತೆಯ ಧರಣಿ ಬಬಿಡು ಬಿಡು ಚಿಂತೆಯ ಧರಣಿ ಬಬಿಡು ಬಿಡು ಚಿಂತೆಯ ಧರಣಿ ಬಬಿಡು ಬಿಡು ಚಿಂತೆಯ ಮಹಾಪ್ರಭು ಸೈನ್ಯಾಧ್ಯಕ್ಷರೇ, ಸುತ್ತಮುತ್ತವರ ಶತ್ರುಗಳನ್ನು ಇದೇಗದಿಂದ ಓಡಿದಿ ಒಬ್ಬ ಕಾಣಿಕೆ ತಂದಿರು ಮತ್ತೇನಪ್ಪಣೆ. ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ನೀನು ಮಂಡಿಸು. ಮಂತ್ರಿ, ಸೈನ್ಯಾಧ್ಯಕ್ಷರೇ, ಮಹಾಪ್ರಭು ಹರುಷವ ನಾನಾಂತೆನು ಹರುಷವ ನಾನಾಂತೆನು ಹರುಷವ ನಾನಾಂತೆನು ಮಂತ್ರಿ, ಸೈನ್ಯಾಧ್ಯಕ್ಷರೇ, ದರೆಯಳು ಪ್ರಭುವೆಂದು ನಾ ಪುರವನು ನಾಳುವೆ. ಮಂತ್ರಿ, ಸೇನಾಧ್ಯಕ್ಷರೇ, ದರೆಯಳು ಪ್ರಭುವೆಂದು ನಾ ಪುರವನು ನಾಳುವೆ. ವರ ಸಚಿವ ಸೈನ್ಯಾಧಿಪತಿರುವ ತನಕ ಹರುಷವ ನಾನಾಂತೆನು ಹರುಷವ ನಾನಾಂತೆನು ಹರುಷವ ನಾನಾಂತೆನು ಮಂತ್ರಿ, ಸೈನ್ಯಾಧ್ಯಕ್ಷರೇ, ಹಿತವಂತರೇ ನಿಮ್ಮಯ ಹಿತವಾಕ್ಯವ ಕೇಳತೆ. ಮಂತ್ರಿ, ಹಿತವಂತರೇ ನಿಮ್ಮಯ ಹಿತವಾಕ್ಯವ ಕೇಳತೆ. ಅತಿಶಯದಿಂದಲಿ ಪಡೆಯಿತೆ ನಿಮ್ಮ ಅತಿಶಯದಿಂದಲಿ ಪಡೆಯಿತೆ ನಿಮ್ಮ ಹರುಷವ ನಾನಾಂತೆನು ಹರುಷವ ನಾನಾಂತೆನು ಹರುಷವ ನಾನಾಂತೆನು ನಿಮ್ಮಂತಹ ಮಂತ್ರಿಯು ನಿಮ್ಮಂತಹ ಸೈನ್ಯಾಧ್ಯಕ್ಷರು ನನಗಿರುವಲ್ಲಿ ನನಗೆ ಯಾವ ಕುಂದು ಕೊರತೆಗಳೆಂದರೇನು ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ. ಚಾರರೇ, ಸಮಾಚಾರವೇನು? ದುರ್ಯೋಧನ ಚಕ್ರವರ್ತಿಗಳು ಬರುತ್ತಿರುವರು. ಏನು, ದುರ್ಯೋಧನ ಚಕ್ರವರ್ತಿಗಳು ಬರುತ್ತಿರುವರೇ? ಆತನನ್ನು ಬಹಳ ಮರ್ಯಾದೆಯಿಂದ ಬರಮಾಡಿ. ಗುರುದೇವರಿಗೆ ನಮಸ್ಕರಿಸುವುದು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ? ನಮ್ಮ ಅರಮನೆಯಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ. ಅಂದದ ಶಿಲೆಗೆರಡು ನಲಿದಾಡಿವೆ ಅಂದದ ಶಿಲೆಗೆರಡು ನಲಿದಾಡಿವೆ ಅದರ ಪಲ್ನೀರ ಪರಿಮಳ ಹೂವಿರಿದು ಗಂಧದ ಶಿಲೆಗೆರಡು ನಲಿದಾಡಿವೆ. ಮೋಗಿನಿ ಎನ್ನುವುದು ಇವಣಸರಲ್ಲವೇ ಮನ ಮೋಗ ತುಂಬಿದ ಚಲುವಲ್ಲವೇ ಮೋಗಿನಿ ಎನ್ನುವುದು ಇವಣಸರಲ್ಲವೇ ಮನ ಮೋಗ ತುಂಬಿದ ಚಲುವಲ್ಲವೇ ನಾಯಕನೇ ನಿನಗೆ ನೀವು ಬಲ್ಲವೇ ನಾಯಕನೇ ನಿನಗೆ ನೀವು ಬಲ್ಲವೇ ಮನಸ್ಸನ್ನು ಸೆಳೆಯುವ ಚಲುವಲ್ಲವೇ ನನ್ನ ಮನಸ್ಸನ್ನು ಸೆಳೆಯುವ ಚಲುವಲ್ಲವೇ ಅಂದದ ಶಿಲೆಗೆರಡು ನಲಿದಾಡಿವೆ.
ಮಾಲೆಯ ಕಟ್ಟಿ ತಂದಿಗ ಎಳ್ಳೊಂದು ಆಸೆಯ ತುಂಬಿದ ದುಂಬಿಯ ತಲದಿ ನಾನೊಂದು ತಟ್ಟೈ ಎಂದು ನಾಟ್ಯವಾಡುತ್ತ ಬರುವುದು ಮತ್ತೊಂದು ಸಂಗೀತದ ಸ್ವರಗೀತೆಯ ನಾಡುತ್ತ ಬರುವುದು ಮತ್ತೊಂದು ಮುಖದಲ್ಲಿ ಮುಖ ಬಿಟ್ಟು ಹಾಡುತ್ತ ಬರುವುದು ಮುಖದಲ್ಲಿ ಮುಖ ಬಿಟ್ಟು ಹಾಡುತ್ತ ಬರುವುದು ಹಾಡುತ್ತ ಬರುವುದು ದುಂಬಿಯ ತೆರದೆ ಆಡುತ್ತ ಬರುವುದು ದುಂಬಿಯ ತೆರದೆ ಆಡುತ್ತ ಬರುವುದು ದುಂಬಿಯ ತೆರದೆ ಆಡುತ್ತ ಬರುವುದು ದುಂಬಿಯ ತೆರದೆ ಅಂದದ ಶಿಲೆಗೆರಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಗೆರಡು ನಲಿದಾಡಿವೆ 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 ಯಾರಲ್ಲಿ ನಮ್ಮ ಅರಮನೆಯ ರಾಜನಕ್ಷರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಆಗಬಹುದು ಮಹಾಪ್ರಭು. ಬೆಳಗ್ಗೆಗೆ ದುರ್ಯೋಧನ, ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೆ? ಕ್ಷೇಮದಿಂದಿರುವರು ಗುರುದೇವ. ದುರ್ಯೋಧನ, ಹಾಗಾದರೆ ನೀನು ಇಷ್ಟೊಂದು ತ್ವರಿತವಾಗಿ ಬರಲು ಕಾರಣವೇನು ಸುಯೋಧನ? ಗುರುದೇವ, ಮಾರ್ಗರ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವುದು. ಸುಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಆ ಪಾಂಡವ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮ ಹಾಗೂ ಯಾದವ ಅಕ್ಷೋಣಿ ಸೈನ್ಯವನ್ನು ಅಪೇಕ್ಷಿಸಿದೆ. ಹಾಗಾದರೆ ನಿನ್ನ ಜಯವು ಖಂಡಿತ. ಮಾದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಜೊತೆಯಲ್ಲಿ ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಸೈನ್ಯ ಸಮೇತ ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಾತ್ರ ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಶುಭವಾಗಲಿ. ನಾನಿನ್ನ ಬರಲೇ ಗುರುದೇವ. ಶುಭವಾಗಲಿ. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಆ ಕಪಟಿಯಾದ ಕೃಷ್ಣನು ನನ್ನ ಪಕ್ಷ ವಹಿಸದೇ ಹೋದರೆ ಏನಾಯಿತು? ಗುರುದೇವ ಬಲರಾಮನ ಸಹಿತ ಯಾದವ ಅಕ್ಷೋಣಿ ಸೈನ್ಯವು ನನ್ನ ಕೈ ಸೇರಿತು. ಕೆಲವೋ ಪಾಂಡವರೇ, ಮುಂದೊಂದು ಭೀಕರ ಸಂಗ್ರಾಮದಲ್ಲಿ ನಿಮ್ಮ ಒಡಲುಗಳನ್ನು ಸೀಳಲು ಈ ನನ್ನ ಬಾಹುಗಳು ಹಿಕ್ಕಿ ಹಿಕ್ಕಿ ಕುಡಿಯುತ್ತಿರುವುದು. ಮುಂದಿನ ಸಂಗ್ರಾಮದಲ್ಲಿ ಈ ಚಕ್ರವರ್ತಿ ಕೌರವೇಶ್ವರನ ವಿಜಯ ಧ್ವಜದ ಆರಾಟ, ಆ ಪಾಂಡುನಂದನರ ಚೀರಾಟ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದೆ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದೆ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ.
ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಪ್ರಮೇಯಾನಂದವೇ ಮಾನವರಾಟ, ಮದಿಸಿದ ಜನರ ತುಳಿಯುವೆ ಭೂಗತ, ತುಳಿಯುವೆ ಭೂಗತ. ಪ್ರಮೇಯಾನಂದವೇ ಮಾನವರಾಟ, ಮದಿಸಿದ ಜನರ ತುಳಿಯುವೆ ಭೂಗತ, ತುಳಿಯುವೆ ಭೂಗತ. ಮಾಡಿದ ಪಂಥಕ್ಕೆ ಊಡುವೆ ತಂತ್ರವ, ಮಾಡಿದ ಪಂಥಕ್ಕೆ ಊಡುವೆ ತಂತ್ರವ. ಪಾಂಡವ ವಿಜಯ ಕುರುಪತಿಗ ಅಪಜಯ, ಪಾಂಡವ ವಿಜಯ ಕುರುಪತಿಗ ಅಪಜಯ. ಪ್ರಮೇಯಾನಂದವೇ ಮಾನವರಾಟ, ಮದಿಸಿದ ಜನರ ತುಳಿಯುವೆ ಭೂಗತ, ತುಳಿಯುವೆ ಭೂಗತ. ಆ ದುರ್ಯೋಧನನಿಗೆ ನಾನು ಎಷ್ಟು ವಿವೇಕವನ್ನು ಹೇಳಿದರೂ ನನ್ನ ಮಾತನ್ನು ಕೇಳದೆ ನನ್ನ ಮೇಲೆ ಕುಪಿತನಾಗಿ ನನ್ನ ಅಣ್ಣ ಬಲರಾಮನಲ್ಲಿಗೆ ಹೋಗಿ ಯುದ್ಧದ ಸೈನ್ಯದ ಸಹಾಯವನ್ನು ಪಡೆದು ಹಿಂದಿರುಗಿದನು. ಅಗ್ರಜನಾದರೂ ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಅಗ್ರಜನು ಹಲಾಯುಧವನ್ನು ಹಿಡಿದು ನಿಂತರೆ ಆತನನ್ನು ಜಯಿಸಲು ಇಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಈಗ ನಾನು ಅದಕ್ಕಾಗಿ ಒಂದು ಉಪಾಯವನ್ನು ಮಾಡಿದೆನು. ಅಗ್ರಜನು ಉದ್ಯಾನವನಕ್ಕೆ ಹೋಗುವಂತೆ ಮಾಡಿ, ಅಗ್ರಜನನ್ನು ಒಂದು ಗೋವು ಹಿಂಬಾಲಿಸುವಂತೆ ಮಾಡಿ, ಆ ಗೋವಿಗೆ ಒಂದು ಸಣ್ಣ ಶಿಲೆಯಿಂದ ಹೊಡೆದು ಆ ಗೋವು ಮೃತ ಹೊಂದುವಂತೆ ಮಾಡಿ ಅಗ್ರಜನನ್ನು ಭೂಪ್ರದಕ್ಷಿಣೆಗೆ ಹೋಗಲು ಕಳಿಸುವೆನು. ಅಗ್ರಜನು ಭೂಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಪಶುರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸು. ಆಸೆಯು ಕಲುಷಿತ ದೂಷಿತ ಕೌರವ, ಆಸೆಯು ಕಲುಷಿತ ದೂಷಿತ ಕೌರವ, ವೇಷದಿ ಸಮರವ ಸಾಧಿಸುವೇನ. ವೇಷದಿ ಸಮರವ ಸಾಧಿಸುವೇನ. ಪ್ರಮೇಯಾನಂದವೇ ಮಾನವರಾಟ, ಮದಿಸಿದ ಜನರ ತುಳಿಯುವೆ ಭೂಗತ, ತುಳಿಯುವೆ ಭೂಗತ. ಏನಿದು? ಯಾವುದೋ ಒಂದು ಗೋವು ನಮ್ಮ ವನವನ್ನೆಲ್ಲ ಹಾಳು ಮಾಡುತ್ತೆ. ಇರಲಿ, ಇದಕ್ಕೆ ತಕ್ಕ ಶಿಕ್ಷೆಯನ್ನು ಮಾಡು. ಒಂದು ಸಣ್ಣ ಶಿಲೆಯಿಂದ ಹೊಡೆಯುವೆನು. ಹೋಗ ಆ ಕಡೆ. ಶಿವ ಶಿವ, ಏನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಹಾಗೆಯೇ ಬಿದ್ದು ಪ್ರಾಣ ಬಿಟ್ಟಿತ್ತಲ್ಲ. ಮುಂದೇನು ಗತಿ? ಅಕಟ ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ದೈವವೇ! ಅಕಟ ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋಮಾತೆಯನು ಕೊಂದೆನು ನಾನು ಕೋಪದಲ್ಲಿ. ಅಯ್ಯೋ ದೈವವೇ!
ಘೋರಾರಣ್ಯದಿ ಗೋಮಾತೆಯನು ಕೊಂದೆನು ನಾನು ಕೋಪದಲ್ಲಿ, ಕೊಂದ ಪಾಪವು ತೊಲಹುವ ಪರಿಯ, ಕೊಂದ ಪಾಪವು ತೊಲಹುವ ಪರಿಯ ಕಾಣೆನು ಈ ಜಗದಿ, ಅಯ್ಯೋ ಕಾಣೆನು ಈ ಜಗದಿ. ಅಕಟ ಕಟಾಗು ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಯಾರ ಕೇಳಲಿ ಏನ ಮಾಡಲಿ ಕೊಂದೆನು ನಾನು ಕೋಪದಲೇ, ಅಯ್ಯೋ ದೈವವೇ. ಯಾರ ಕೇಳಲಿ ಏನ ಮಾಡಲಿ ಕೊಂದೆನು ನಾನು ಕೋಪದಲೇ, ಕೊಂದ ಪಾಪವು ತೊಲಹುವ ಪರಿಯ ಕಾಣೆನು ಈ ಜಗದಿ, ಅಯ್ಯೋ ಕಾಣೆನು ಈ ಜಗದಿ. ಅಕಟ ಕಟಾಗು ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ದೈವವೇ, ಎಂತಹ ಮೋಸವಾಯಿತು. ಹತಭಾಗ್ಯನಾದ ನಾನು ಕಟುಕನಂತೆ ಈ ಗೋವನ್ನು ಕೊಂದೆನಲ್ಲ. ನಮ್ಮ ಯಾದವ ವಂಶಕ್ಕೆ ಅಪಕೀರ್ತಿಯು ಬಂದಿತ್ತಲ್ಲ. ಇದಕ್ಕೇನು ಮಾಡಲಿ? ಈ ವಿಚಾರವನ್ನು ನಮ್ಮ ಕೃಷ್ಣನಿಗೆ ತಿಳಿಸಿ ಇದಕ್ಕೇನಾದರೂ ಒಂದು ಪರಿಹಾರವನ್ನು ತಿಳಿದುಕೊಳ್ಳುವೆನು. ಕೃಷ್ಣ, ಕೃಷ್ಣ ಎಲ್ಲಿರುವೆ? ಬೇಗ ಬಾ. ಕೃಷ್ಣ, ನಿನಗೆ ಮಂಗಳವಾಗಲಿ. ಇಷ್ಟೊಂದು ತ್ವರಿತವಾಗಿ ಕರೆಯಲು ಕಾರಣವೇನು? ಕೃಷ್ಣ, ನಾನು ಈ ದಿನ ನಮ್ಮ ವನದಲ್ಲಿ ಹೋಗುತ್ತಿದ್ದೇನೆ. ಯಾವುದೋ ಒಂದು ಗೋವು ನಮ್ಮ ವನವನ್ನೆಲ್ಲ ಹಾಳು ಮಾಡುತ್ತಿತ್ತು. ಅದನ್ನು ಕಂಡು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಹಾಗೆಯೇ ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟಿತು. ಕೃಷ್ಣ, ಶಿವ ಶಿವ, ಎಂತಹ ಕಾರ್ಯವನ್ನು ಮಾಡಿದೆ ಅಣ್ಣ. ಈ ಪಾಪವು ನಮ್ಮ ಯಾದವ ವಂಶವನ್ನೆಲ್ಲ ಆಕ್ರಮಿಸಿಕೊಂಡಿತ್ತಲ್ಲಣ್ಣ. ಕೃಷ್ಣ, ಆದದ್ದು ಆಗಿ ಹೋಯಿತು. ಅರಿಯದ ಮಾಡಿದ ತಪ್ಪಿಗೆ ಏನಾದರೂ ಒಂದು ಪರಿಹಾರವನ್ನು ತಿಳಿಸು. ಅಣ್ಣ, ಹಿಂದೆ ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು, ಗೋಹತ್ಯೆ ಮಾಡಿದವರು ಅದರ ಪರಿಹಾರಕ್ಕಾಗಿ 21 ದಿನ ಭೂಪ್ರದಕ್ಷಿಣೆ ಮಾಡಿಕೊಂಡು 18 ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿಕೊಂಡು ಬಂದರೆ ಈ ಪಾಪ ಪರಿಹಾರವಾಗುವುದೆಂದು ಹೇಳುತ್ತಿದ್ದರು. ನೀನು ಹಾಗೆ ಮಾಡುವುದಾದರೆ? ಕೃಷ್ಣ, ಹಾಗಾದರೆ ನಾನು ಈಗಲೇ ಭೂಪ್ರದಕ್ಷಿಣೆಗೆ ಅಣ್ಣ, ನಿಲ್ಲು. ಏಕೆ ಕೃಷ್ಣ? ಆ ದುರ್ಯೋಧನನಿಗೆ ಸಹಾಯ ಮಾಡುವುದಾಗಿ ವಾಗ್ದಾನ ಕೊಟ್ಟಿರುವೆಯಲ್ಲ, ಮುಂದೆ ಅವನ ಗತಿ? ಕೃಷ್ಣ, ಯಾರ ಗತಿ ಏನಾದರೂ ಆಗಲಿ, ಯಾರ ಸಹಾಯ ಯಾರಾದರೂ ಪಡೆಯಲಿ, ಪಾಂಡವರಿಂದ ಕೌರವರೇ ಸಾಯಲಿ, ಕೌರವರಿಂದ ಪಾಂಡವರೇ ಸಾಯಲಿ, ನನ್ನ ಪಾಪ ಪರಿಹಾರವಾದರೆ ಸಾಕು. ನಾನೀಗಲೇ ಭೂಪ್ರದಕ್ಷಿಣೆಗೆ ಹೊರಡುವೆನು. ಕೃಷ್ಣ, ನಾನು ಬರುವ ತನಕ ರಾಜ್ಯದ ಕಡೆ ಎಚ್ಚರ. ಹಾಗೆ ಹಾಗಲೇ ಅಣ್ಣ. ನಾನಿನ್ನು ಬರಲೇ? ನಡೆ ಅಣ್ಣ. ಕೃಷ್ಣ, ಅಣ್ಣ, ರಾಜ್ಯದ ಕಡೆ ಎಚ್ಚರ. ಹಾಗೆ ಆಗಲೇ ಅಣ್ಣ. ನಾನಿನ್ನು ಬರಲೇ? ನಡೆ ಅಣ್ಣ, ನಡೆ ಅಣ್ಣ, ನಡೆ. ನೀನು ಭೂಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡಿಬಿಡುವೆ. ಕೃಷ್ಣ, ಮೊರೆಯ ಕೇಳೋ ಕೃಷ್ಣ,
ಪತಿಯಾದರೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟದೆ ಕಾಲ ಕಳೆಯಬೇಕಾಯಿತು. ಅಣ್ಣ, ಈ ನಿನ್ನ ತಂಗಿ ಆತನಾದರೂ ನಿನಗೆ ಕೇಳಿಸದೆ ಎಲ್ಲಿರುವೆ ಪ್ರಭುವೇ, ಎಲ್ಲಿರುವೆ? ಪ್ರಿಯತಮ, ಆವತಾಪದಿಲೊಂದು ಹಳ್ಳೀರ ಕರೆಯುತ್ತಿರ ಆಳ್ದವರ ಪಟ್ಟ ವಹಿಸಿ ಭೀಮಲ್ ಮನೋಲ್ವಳಿ ವಸುದೇವಲ ಸರೆಯು ಯಮಗಿರಲು ವಸುದೇವಲ ಸರೆಯು ಯಮಗಿರಲು ಬಂದುದಾವುದೇ ಹೊರತೆ ಹೊರಭವಿಕ್ರಮದೆ ಪರಿಹರಿಸದಿರ್ತಲೆ ಈ ಪ್ರಚಂಡ ಭೀಮಾ. ಚಿಂತಿಪೆ ಕೃಪದ ನಂದಿಲೆ ಯಾಕೆ ಚಿಂತಿಪೆ ಕೃಪದ ನಂದಿಲೆ ಭಯವ ಬಿಡು ನಗುತ್ತಲೇರು ಪರಮ ಕಸ್ಕೊಳೆ ಭಯವ ಬಿಡು ನಗುತ್ತಲೇರು ಪರಮ ಕಸ್ಕೊಳೆ ಪ್ರಿಯ ಏಕೆ ಚಿಂತಿಪೆ ಕೃಪದ ನಂದಿಲೆ ಅಂಜಲಿ ವಿಪಿಲವಾಸ ಪವಳಯ ಹೊರೆಯುಗಲ ಕರುಳಿಯೇ ವಿಪಿಲವಾಸ ಪವಳಯ ಹೊರೆಯುಗಲ ಕರುಳಿಯೇ ಕಪಟ ತಲರ ವೈತಲೆ ಹೃದಯವಲ್ ಸೀಳುವೆ ಕಪಟ ತಲರ ವೈತಲೆ ಹೃದಯವಲ್ ಸೀಳುವೆ ತೊಡ ತಟ್ಟು ಹೊಡೆ ಬಿಟ್ಟು ಯಾರ ತೊಡೆ ತಟ್ಟಿ ಹುಡಿ ಗುಡ್ಡಿ ಪ್ರಿಯ ಕೃಪದ ನಂದಿನಿ ಭಯವ ಬಿಡು ನಗುತ್ತಲೇರು ಪರಮ ಸಂಗುಣಿ ಪ್ರಿಯ ಏಕ ಚಿಂತಿಪೆ ಕೃಪದ ನಂದಿನಿ ಅಂತಳಿ ದುರದಿ ದುರುಳ ಗುರುಪತಿಯ ತೊಡೆ ಮುರಿದು ಪುನದಿಂದ ದುರದಿ ದುರುಳ ಗುರುಪತಿಯ ತೊಡೆ ಮುರಿದು ಪುನದಿಂದ ಕಡುಬದ ರವರಲು ಒಲಿಸದ ಬಿಡಿರೊಳದಳು ಕಡುಬದ ರವರಲು ಒಲಿಸದ ಬಿಡಿರೊಳದಳು ತೊಡೆ ತಟ್ಟಿ ಹುಡಿ ದುಡ್ಡಿ ಎದಬೆಟ್ಟಲಿರುವೆ ತೊಡೆ ತಟ್ಟಿ ಹುಡಿ ದುಡ್ಡಿ ಎದಬೆಟ್ಟಲಿರುವೆ ಪ್ರಿಯ ಏಕ ಚಲಿಸಿದೆ ಕೃಪದ ನಂದಿನಿ ಭಯವ ಬಿಡು ನಗುತ್ತಲಿರು ಪರಮ ಕಸ್ಕೊಳೆ ಪ್ರಿಯ ಏಕ ಚಲಿಸಿದೆ ಕೃಪದ ನಂದಿನಿ ಕೃಪದ ನಂದಿನಿ ಕೃಪದ ನಂದಿನಿ ಆಂತಾಳಿ ಸಪ್ತ ಸಾಗರ ಪರ್ವತವಾದ ಈ ಭೂಮಂಡಲವೇ ತಲೆ ಕೆಳಗಾದರೂ ಸರಿಯೇ ಸಪ್ತ ಸಾಗರಗಳು ಏಕಕಾಲದಲ್ಲಿ ಮತ್ತೆ ಆದರೂ ಸರಿಯೇ ಒಂದು ವೇಳೆ ಸೂರ್ಯ ಚಂದ್ರಾದಿಗಳು ಇಲ್ದು ಮುಂದಾದರೂ ಸರಿಯೇ ನಾಳೆ ಅಸ್ಥಿರಾವತಿಯಲ್ಲೂ ಪ್ರವೇಶಿಸಿ ಆ ದುರುಳ ಕೌರವಂಶವನ್ನು ಸುಟ್ಟು ಭಸ್ಮ ಮಾಡುವುದನ್ನು ನೀನೇ ನೋಡುವಂತೆ. ಪಾಂಚಾಲಿ, ಕಳೆದ ದುರ್ಘಟನೆಗಳನ್ನು ನೆನೆದು ನೆನೆದು ಏಕೆ ಮನಸ್ಥೈರ್ಯವನ್ನು ಕಳೆದುಕೊಳ್ಳುವೆ? ಶಾಂತಳಾಗುದೇವಿ. ಶಾಂತಿ 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 ಇನ್ನು ಬಿಟ್ಟಲವೇಗ್ಲದ ನೀರಿನ ಹುಚ್ಚುತನದ ಶಾಂತಿ ಸಯದಲ್ಲಿ ಅಮ್ಮ ಹಾಲವ ತಡೆಯದೆ ಮನದಲ್ಲಿ ಅವಲ ಸಯದಲ್ಲಿ ಅಮ್ಮ ಹಾಲವ ಸಯದಲ್ಲಿ ಅಮ್ಮ ಹಾಲವ ತಡೆಯದೆ ಮನದಲ್ಲಿ ಅವಲ ಸಯದಲ್ಲಿ ಅಮ್ಮ ಹಾಲವ ಅಗ್ರಜ ಪಾಪಿ ಕೌರವನ ಹೃದಯಲ್ಲೂ ಕೊರೆದು ದುರುಳ ತುಟಾದ ಕಡಲನ್ನು ಹಗೆದು
ಸ್ವಾಮಿ ಗೌರವನ ಕಡೆಯನ್ನು ಕೊನೆತು ದುರುಳದು ಕಡಲನ್ನು ಬಗೆದು ದುರದ ದುರುಳದು ಕೊಡಿ ಕೊಡಿ ಕೈಗೆ ದುರದ ದುರುಳದು ಕೊಡಿ ಕೊಡಿ ಕೈಗೆ ಕೈತಲ್ಲಿ ಅಮ್ಮ ಬಾಲವ ತಡೆಯದೆ ಮನದಲ್ಲಿ ಕೋಪವಲ್ಲ ಕೈತಲ್ಲಿ ಅಮ್ಮ ಬಾಲವ ಅದರ ಹೋದ್ರ ಅಂತರಾಗೋ ಆದಿಗಳ ಕಲ್ಲು ಪಡ ಪಡ ದುರುಳರ ಕಲ್ಲು ಅಲೆ ಅಲೆ ಆದಿಗಳ ಕಲ್ಲು ಪಡ ಪಡ ದುರುಳರ ಕಲ್ಲು ಅಲೆ ಅಲೆ ದುರುಳರ ಪಡಿ ದೈವ ದುರುಳರ ಗೈದ ಕೈಯಲ್ಲಿ ಅಪಹಾಲವ ಕಡೆಯದೆ ಮನದಲ್ಲಿ ಕೋಪವಲ್ಲ ಕೈಯಲ್ಲಿ ಅಪಹಾಲವ ಕೈಯಲ್ಲಿ ಕೈಯಲ್ಲಿ ಹಾಲವ ಅಗ್ಗದ ಅಡಿಗಡಿಗೂ ಕರಾಳ ಧೂಮ ಕೇತುವಿನಂತೆ ಅಡ್ಡಗಟ್ಟಿ ಕಾಣುತ್ತಿರುವ ಆ ಕುರುಸಂತತಿಯ ಘೋರ ಕುತ್ತಗಳು ನಿಮ್ಮ ಚಿತ್ತಕ್ಕಿಲ್ಲು ಪಿಚ್ಚಲ್ಲಂತಿಸುತ್ತಿಲ್ಲವೇ ವಿಷಪ್ರಾಸಲ ಸರ್ಪಬಂಧ ಭೀಕರ ಕಾಡಿನ ಒಂದು ಕೈಲಾಗದ ಏಡಿಗಳಂತೆ ತಲೆವರಿಸಿಕೊಂಡು ಬಯಸಿದ ಅಜ್ಞಾತವಾಸ ಇವುಗಳನ್ನು ಒಮ್ಮೆ ಆದರೂ ಸ್ಮರಿಸಿಕೊಳ್ಳಿ ಅವರ ಅಂತ ಛಲವಂತೆ ಆಯಿತಾರೆ ಪಣತೊಟ್ಟು ರಂಗದಲ್ಲಿ ನಿಲ್ಲಲಿ ಕೋಟ್ಯಾಧಿಕರಾಗಿ ಎಲ್ಲರೂ ಸರಿಯೇ ಸಾಟಿ ಇಲ್ಲದೆ ಮೂರು ರಕ್ತವನ್ನು ಬಿಡುತ್ತಾರೆ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ನಮ್ಮಗಳ ಫಲಿತವನ್ನು ಈಡೇರಿಸಿಕೊಳ್ಳದ ಹೊರತು ನಮ್ಮ ಎಲ್ಲಿ ಅದು ಚಾಲ್ತಿ ಭೀಮಸೇನ ನಿನ್ನ ಹೃದಯಾಂತರದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ಈಗಾಗಲೇ ನಮ್ಮ ಪಕ್ಷವನ್ನು ವಹಿಸಿರುವನೆಂದು ದೂತನು ಈ ವಿಚಾರವನ್ನು ತಂದನಲ್ಲವೇ? ಅದೋ ಶ್ರೀಕೃಷ್ಣ ಪರಮಾತ್ಮರು ಇತ್ತಲೇ ಬರುತ್ತಿರುವರು. ತಂಗಿ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸುತ್ತೇವ. ವಿಜಯಶಾಲಿಯಾಗು ಧರ್ಮನಂದನ, ವಿಜಯಶಾಲಿಯಾಗು ಸಹೋದರಿ. ಪರಮಾತ್ಮ ಧರ್ಮನಂದನ, ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಪರಮಾತ್ಮ ಧರ್ಮನಂದನ ಸಹೋದರಿ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಪರಮಾತ್ಮ ಧರ್ಮನಂದನ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ. ಪರಮಾತ್ಮ ಕಂಡತೋಳ್ ಆಕಾಂಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕಂಡತೋಳ್ ಆಕಾಂಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ಮಾಧವ ಮಾಧವ. ಪರಮಾತ್ಮ ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನು ಲಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ದೇವದೇವ, ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಬಹಳ ಅಪಾರವಾದುದು ಮಹಾಮಹಿಮ. ಧರ್ಮನಂದನ
ಪರಮಾತ್ಮ, ನನ್ನನ್ನು ಇಷ್ಟೊಂದು ಹೇಗೆ ಕೊಂಡಾಡುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ಅರ್ಧ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಲೇ ಕಲು ಸೀತೆಯಾದ ಭರತ ಭೂಮಾತೆಯ ಚಿರದಡಿಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲು ಏಳು ದೇವಾ ಏಳು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನೊಲ್ಲೆನ್ನಯ್ಯ ಸಿರಿ ಸಂಪತ್ತಿನ ಆಸೆಗಾಗಿ ಪುರಹರಿ ಮೈಬನಾಗಿ ಪಾಪದವರ ಎದರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯಂ ಪವಿತ್ರಗೊಳಿಸಲೆಂದು ಮುಂದೆ ಗೋರಾತ್ಯಯಂ ವೀಕ್ಷಿಸಿ ಸೈಪೆನೆ ದಿಟದಿ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ದೇವಾ ಕೃಷ್ಣ. ಕಾಳಗ ಗೈವುದು ಅಸಮತವೇ ನಜೆ ಕಾಳಗ ಗೈವುದು ಅಸಮತವೇ ನಜೆ ಚಾಳಿಸತೀರೆಂದ ಬೇಡುವೆ ದೇವಾ ಚಾಳಿಸತೀರೆಂದ ಬೇಡುವೆ ದೇವ ಸಂಧಿಯಿಂದಲಿ ರಾಜ್ಯವ ಪಡೆವ. ಪರಮಾತ್ಮ, ಸಂಧಿಯಿಂದಲಿ ರಾಜ್ಯವ ಪಡೆವ ಅಂಧವ ಮಾಡೆಂದು ಬೇಡುವೆ ದೇವ. ಪರಮಾತ್ಮ, ಅಂಧವ ಮಾಡೆಂದು ಬೇಡುವೆ ದೇವ ಸಮರದಿಂದ ದಗುವ ಪಾಪವು ಏಕೆ ನನಗೆ ಸಮರದಿಂದ ದಗುವ ಪಾಪವು ಏಕೆ ನನಗೆ ಕದನವು ಬೇಡವೋ ಓ ದೇವ ಸಮರವು ಬೇಡವೋ. ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಿನು. ಅಂದ ಬಳಿಕ ನೀನೀಗಲೇ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರಕ್ಕೆ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದೆ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ನಿನ್ನ ಸಹೋದರರ ಅಭಿಮತ ನಮ್ಮಗಳ ಅಭಿಮತಕ್ಕೆ ಹತ್ಯೆಂಬ ಕೊಟ್ಟು ಧರ್ಮದ ಕಟ್ಟು ಬುರದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿರುತ್ತಿದೆ. ಅದನ್ನು ಬೇಯಿಸಿ ಮುಂದುವರೆದರೆ ಮಾತೃವೆಂಬ ಪಾಶ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಸತ್ಯ ಕೊಡಬೇಕು ಈ ನಮ್ಮ ಎಡಿಚಲ್ಮವನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ, ಅದಿಂದಲೂ ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮಿಷ್ಟಗಳ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಸಂಧಿಯ ಪ್ರಸ್ತಾಪವನ್ನು ಧಿಕ್ಕಾರಿಸಲಿ. ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ನೃಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿವೆ.
ನಿನಗೂ ನಿನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತವೇ? ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಅಣ್ಣ, ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರಿದರು. ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆದಿರು. ಕರತಟ್ಟಿ ಕೇಕೆಯೆಂಬೆರೆದು ತೊರಬಿಗೆ ಕೈ ಚಾಚಿ ವಜ್ರಾಭರಣವಗೈದು ಕೆತ್ತನೆಯ ಶಿಲೆಯೆಂದೆಲ್ಲ ಬೆತ್ತಲೆಯ ಮಾಡಲೆನೆಸಿದರು. ಕೆತ್ತನೆಯ ಶಿಲೆಯೆಂದೆಲ್ಲ ಬೆತ್ತಲೆಯ ಮಾಡಲೆನೆಸಿದರು. ನೆರೆದಾಸ ಭಾಗಣನೆ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ. ಕೈ ಹಿಡಿದ ಪತ್ನಿಯನ್ನು ವಜ್ರ ವೈಢೂರಗಳ ಪರಿಪಾಂತದಲ್ಲಿ ಪಣವಾಗಿರಿಸೋತು ಧರ್ಮಪ್ರಭು. ಹೊರಡಿ ನೀವು ಹೊರಡು. ಧರ್ಮಾಂಧನ, ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡ ಮಗನನ್ನ ಕೊಂದ ಮಹಾ ಧೂರ್ತಾಂಡ ಭೀಮಸೇನ, ನಿನಗೇಕೆ ಈಗ ದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೊಂಡು ಇನ್ನು ಪರಶುವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ವಾಹನ, ಭೀಮತ್ಸು, ಧನಂಜಯ, ಅಭಭ ದಶನಾಮಧೇಯ ಪರಮವೀರ, ನಿನಗೆ ಈ ಗಾಂಧೀವ ಬೇರೆ ಕೇಳಿ ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳೆಗಳನ್ನು ತೊಟ್ಟುಕೋ. ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ದುರುಳದು ಶಾಸನನು ಸೀರೆಯ ಸೆಳೆವಾಗ, ದುರುಳದು ಶಾಸನನು ಸೀರೆಯ ಸೆಳೆವಾಗ ಮಾಡಿದ ಪಂಥವ ಮರೆಬೇಕಾದನೆ. ಮಾಡಿದ ಪಂಥವ ಮರೆಬೇಕಾದನೆ. ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ರಣದಳು ಕರ್ಣನ ಶಿರಛೇದಿಪೆನೆಂದು ಚಿಚಿ. ರಣದಳು ಕರ್ಣನ ಶಿರಛೇದಿಪೆನೆಂದು, ದುರದಳು ಕರ್ಣನ ಶಿರಛೇದಿಪೆನೆಂದು, ದುರದಳು ಕರ್ಣನ ಶಿರಛೇದಿಪೆನೆಂದು ಮಾಡಿದ ಪಂಥವ ಮರೆಬೇಕಾದನೆ. ಚಿಚಿ. ಮಾಡಿದ ಪಂಥವ ಮರೆಬೇಕಾದನೆ. ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮತ್ತು ಸ್ವರೂಪರುಗಳು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ನನ್ನ ದುರ್ಗಿಯಾಗಿ ಸಮರಾಗಿರುತ್ತೇನೆ. ಅಂದು ನೆರೆದ ಸರಿದ ನಡುವೆ ನನ್ನ ಜಡೆಗೆ ಕೈ ಚಾಚಿದವನ ಒಡಲನ್ನು ಸೀಳಿ ಅವನ ಬಿಸಿನೆತ್ತರದಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳಬೇಕು. ಇಲ್ಲವಾ
ಅಗ್ನಿಸುತೆಯಾದ ನಾನು ಜೊತೆಯನ್ನೇರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಈಗ ಚೆನ್ನಾಯಿತು. ಪತಿಗಳ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದಾಯಿತು ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದೆ. ಇವಳು ಹೇಳಿದ್ದಲ್ಲೂ ನೀನು ಕೇಳಿದೆಯಲ್ಲ, ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಕೃಷ್ಣ. ಭೀಮಸೇನ, ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿದೆಯ. ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಉಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅವರಾದರೂ ಬಗೆಹರಿಸಲಿ. ಅದಕ್ಕೂ ಈ ಕಟ್ಟಡ ದೇವರಿಗೂ ಯಾವ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲ ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನದ ಗುಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತಂ ಗನಗದಾ ದಂಡದೋಳ್ ಆ ದುರ್ಯೋಧನ ತೊಳೆಯಂ ಹೊಡಿಗುಟ್ಟುವೆ ನೆನುತಂ ನುಡಿದೆಯೋ ಅಂದು ನೀ ಗಂಡುಗಲಿ ಢಂಬದ ನುಡಿಯ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯಳಿಗೆಯೋ ಇಡಿಂಬ ಮನೋಹರ ಕಟ್ಟಡ ಕರುಳಿರುವ ನುಡಿ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲಿ ಚತುರಾಸ್ತ್ರಮಣಿ ಕಂಬಳಿಯಲ್ಲ ತರುವೆ. ಕಾಲದ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಳೆಗೆ ಕುರುಸಮುದ್ರವ ಎಳೆದು ತರುವಲ್ಲ. ದುರ್ಯೋಧನ ದುಶ್ಚಾತುರಮ್ಮ ದುಷ್ಟ ಕೈಗಳ ಬಾಗ್ಯದು ದುಶ್ಚಾತುರವರಲ್ಲ. ಹೊಡೆಗೊಟ್ಟಿ ಮಾದಗೆ ದುರ್ಯೋಧನ ತರುವ ಧ್ರುವದ ಸುತ್ತ ಕಟ್ಟಿಸುವ ಈ ನಿಲ್ಲ ಬಿಗಿ ಬಿಡಿಯ ಹೊಡೆದಿರುವ ಹೃದಯ ನರಕ ಬರ್ದಲ. ಕೇಳು ಕೇಳಲ್ಲ ಇವತ್ತವ ಗುಡಿಗೆ 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 ನಡಿಗೆ ನಡಿಗೆ ಹುಚ್ಚ ರಥದಲ್ಲಿ ಸತ್ತ ಕರೆಯಲ್ಲಿ ಗುರುವರ ಕೆಳವ ಕೈಯನ್ನು ಬಿಡಲ್ಲ. ಗುರುವರ ಕೆಳವ ಕೈಯನ್ನು ಬಿಡಲ್ಲ. ತಲೆಗೆ ತಲೆದಲ್ಲಿ ಕುಳಿಗೆ ಬೆಳೆದವ ತಲೆಗೆ ತಲೆದಲ್ಲಿ ಕುಳಿಗೆ ಬೆಳೆದವ ಗುರುಕುಲವ ಕಳೆದಿಡುವ ಗುರುಕುಲವ ಕಳೆದಿಡುವೆ. ಗುರುಳ ಕೌರವ ಪರಿಪರಿಸಿದಳು ಗುರುಳ ಕೌರವ ಪರಿಪರಿಸಿದಳು ಗುಡಿಗೆ ನನಗೆ ನಡೆಯುತ್ತದೆ. ಹುಚ್ಚ ರಥದಲ್ಲಿ ಸಾಂಪ್ರದಾಯರು ಕರೆಯಲಿ ಕರೆಯಲಿ ಕರೆಯಲಿ. ಆದ ದೇವ ದಯಮಾಡಿ ಭೀಮಸೇನ ಭೀಮಸೇನ ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಡಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತರೇಕೆ ಹಿಂದೊದಗಿದ ವಿತ್ಪತ್ ಪರಂಪರೆಗಳ ಅನೇಕ ಕಷ್ಟ ಕ್ಲೇಶಗಳನ್ನು ತೊಂದೊಡ್ಡಿದ್ದ ಆ ಪಾಷಾಂಡಿಗಳಲ್ಲಿ ನಮಗೆ ಸಂಧಿಯು ಧಿಕ್ಕಾರವಿರಲಿ, ಯುದ್ಧವು ನಡೆಯುತ್ತಿರಲಿ. ಅರ್ಜುನ ಅರ್ಜುನ ಭೀಮಾರ್ಜುನರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು, ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆಯು ದಗದಗಿ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳದೆ ಪರಿತಪಿಸುತ್ತಿರುವುದು. ಇಂತಹ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನಾನು ಯುದ್ಧವನ್ನು ಎಂದಿಗೂ ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನು. ಮುಂದೆ ನಿನ್ನ ಇಚ್ಛೆ ಇದ್ದಂತೆ ಮಾಡು ಪರಮಾತ್ಮ. ಧರ್ಮಾನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ
ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ನೃಪನರೇಂದ್ರ ತಂದಿನಿಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರುಸಭೆ. ನಿನ್ನ ಇಚ್ಛೆಯಂತೆ ಆಗಲಿ ಪರಮಾತ್ಮ, ನಾನೇನು ಬರಲೇ? ಹೋಗಿ ಬಾ ಧರ್ಮನಂದನ. ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿವೆ. ಏನೇ ಆದರೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಲ್ಲ ಸಹೋದರಿ. ಏತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಭಯವು ಏತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಭಯವು ಗುರು ರಾಜ ಸಭೆಯೊಳು ನುರುಳದು ಶಾಸನ. ಸೋದರಿ, ಗುರು ರಾಜ ಸಭೆಯೊಳು ನುರುಳದು ಶಾಸನ, ನಿನ್ನಯ ಸೀರೆಯ ಸೆಳೆಯುವಾಗ ತಂಗಿ, ನಿನ್ನಯ ಸೀರೆಯ ಸೆಳೆಯುವಾಗ ಆ ಕೃಷ್ಣ ಎಂದು ಮೊರೆ ಇಡುವಾಗ ಸೋದರಿ, ಆ ಕೃಷ್ಣ ಎಂದು ಮೊರೆ ಇಡುವಾಗ ರಕ್ಷಿಸಲಿಲ್ಲವೇ ಸೋದರಿ, ಸಾಕಿ ಭಯವು ಏತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಭಯವು ಪಾಂಡವರೈವರ ಪ್ರಾಣಗಳಿಗೆ ನಾ ಸೋದರಿ, ಪಾಂಡವರೈವರ ಪ್ರಾಣಗಳಿಗೆ ನಾ ಪಂಚ ಪ್ರಾಣದಂತಿರುವೆ ನಮ್ಮ. ಹೌದು, ಪಂಚ ಪ್ರಾಣದಂತಿರುವೆ ನಮ್ಮ, ಬಿಚ್ಚಿದ ಮುಡಿಯನ್ನು ಕಟ್ಟಿಸದೆ ಬಿಡೆ ನಮ್ಮ. ಹೌದು, ಬಿಚ್ಚಿದ ಮುಡಿಯನ್ನು ಕಟ್ಟಿಸದೆ ಬಿಡೆ ನಮ್ಮ. ಶಾಂತಳಾಗು ಸಹೋದರಿ, ಸಾಕಿ ಭಯವು ಸಹೋದರಿ, ಏತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಭಯವು ಸಹೋದರಿ. ಸಹೋದರಿ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನೀನಿನ್ನು ನಿಶ್ಚಿಂತೆಯಿಂದ ಇರು ಸಹೋದರಿ, ಹಾಗೆ ಆಗಲಿ. ನಾನಿನ್ನು ಬರುವೆನು.